ಹೀಗೆ ವಿಪರೀತವಾಗಿ ಮಳೆ ಆಗ್ತಾ ಇರುವಂತ ಪರಿಣಾಮ ರಾಜ್ಯದ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇವೆ. ಆಣೆಕಟ್ಟುಗಳು ಭರ್ತಿಯಾಗಿವೆ, ನದಿಗಳು ತುಂಬಿ ಹರಿತಾ ಇವೆ. ದಿನದಿಂದ ದಿನಕ್ಕೆ ರಾಜ್ಯದ ನದಿಗಳ ಮಟ್ಟ ಜಾಸ್ತಿ ಆಗ್ತಾ ಇದೆ, ಒಳಹರಿವು ಜಾಸ್ತಿ ಆಗ್ತಾ ಇದೆ. ಡ್ಯಾಂಗಳಿಗೆ KRS ಡ್ಯಾಂನಲ್ಲಿ 34,092 ಕ್ಯೂಸೆಕ್ ಒಳಹರಿವಿದೆ. ಎಲ್ಲ ಕಾವೇರಿ, ಕೃಷ್ಣೆ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇರೋದು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಳೆ ಮೈಸೂರು ಭಾಗದ ರೈತರಿಗೆ ಇದೊಂದು ಸಿಹಿ ಸುದ್ದಿ. 9 ಅಡಿ ನೀರು ಬಾಕಿ ಇದೆ ಅಂತ. ಡ್ಯಾಂನ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ. $34,092 ಇವತ್ತಿನ ಒಳಹರಿವದು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ KRS ಡ್ಯಾಂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಗರಿಷ್ಠ ಮಟ್ಟ 124.80 ಅಡಿ. ಇವತ್ತು ನಿನ್ನೆ 113 ಅಡಿ ಇತ್ತು, ಇವತ್ತು 115 ಅಡಿ ಆಗಿದೆ. ಇನ್ನು 5 ಅಡಿ ಮಾತ್ರ ಬಾಕಿ ಇರೋದು. ಗರಿಷ್ಠ ಸಾಮರ್ಥ್ಯ 49 TMC ಇದರದ್ದು. ಇವತ್ತಿನ ಲೆಕ್ಕಾಚಾರದ ಪ್ರಕಾರ 37 TMC ನೀರಿದೆ. ನಿನ್ನೆ 35 TMC ಇತ್ತು, 2 TMC ಜಾಸ್ತಿ ಆಗಿದೆ. ಒಳಹರಿವು ಅಂದರೆ ಡ್ಯಾಮ್ಗೆ ಬರ್ತಾ ಇರುವಂತಹ ನೀರಿನ ಪ್ರಮಾಣ 34,092 ಕ್ಯೂಸೆಕ್ ಇದೆ. ನಿನ್ನೆ ಇದು 29,000 ಇತ್ತು. ಹೊರಹರಿವು 1,148 ಕ್ಯೂಸೆಕ್ ಇರೋದು. KRS ನೀವು ಗಮನಿಸಬೇಕಾದ ಸಂಗತಿ, ಪ್ರತಿ ಬಾರಿ ತಮಿಳುನಾಡು ಕರ್ನಾಟಕದ ನಡುವೆ ವ್ಯಾಜ್ಯವಾಗಿ ಉಳಿದಿರುವಂತಹ ಪ್ರಕರಣ ಇದು. ಅಂದರೆ ನಮಗೆ ವಿಪರೀತವಾಗಿ ಮಳೆಗಾಲ ಇದ್ದಾಗ ನಾವು ನೀರನ್ನು ಹರಿದು ಬಿಡ್ತೀವಿ. ನೀರು ಹರಿದು ತಮಿಳುನಾಡಿಗೆ ಹೋಗಿ ಅದಾದ ನಂತರ ಸಮುದ್ರ ಸೇರಿಬಿಡುತ್ತೆ. ನಮಗೆ ಮಳೆಗಾಲ ಕಡಿಮೆ ಆಗ್ತಾ ಆಗ್ತಾ ಬಂದಾಗ ತಮಿಳುನಾಡಲ್ಲಿ ಮಳೆ ಜಾಸ್ತಿ ಆಗುತ್ತೆ. ನಮಗವಾಗ ನೀರಿನ ಕೊರತೆ ಶುರುವಾಗುತ್ತೆ. ಅವಾಗ ತಮಿಳುನಾಡಿನವ್ರು ಖ್ಯಾತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದ್ದಾಗ ಹಿಡಿದಿಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಹೀಗಾಗಿನೇ ಮೇಕೆದಾಟು ಮಾಡಬೇಕು ಅನ್ನುವಂಥ ಪ್ರಯತ್ನಗಳು ಅನೇಕ ವರ್ಷಗಳಿಂದ ಆಗ್ತಾ ಇದೆ. ಕನಕಪುರದ ಹತ್ರ ಮೇಕೆದಾಟು ಎನ್ನುವಂಥ ಪ್ರದೇಶದಲ್ಲಿ ಮೇಕೆದಾಟು ಡ್ಯಾಮನ್ನು ನಿರ್ಮಾಣ ಮಾಡಬೇಕು. ಹೀಗೆ ವೇಸ್ಟ್ ಆಗಿ ಸಮುದ್ರಕ್ಕೆ ಹರಿದು ಹೋಗುವ ನೀರನ್ನು ಹಿಡಿದಿಟ್ಟುಕೊಂಡು ಬೆಂಗಳೂರಿನ ಸುತ್ತಮುತ್ತಲೂ ಜಿಲ್ಲೆಗಳು ಮತ್ತು ಬೆಂಗಳೂರಿಗೆ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂಥ ಒಂದು ಯೋಜನೆ ಅದು. ಆ ಯೋಜನೆ ಸಾಧ್ಯ ಆಗ್ತಾ ಇಲ್ಲ. ಇದೀಗ ಹಳೆ ಮೈಸೂರು ಭಾಗದ ಜೀವನಾಡಿ ಕಾವೇರಿ ತುಂಬಿ ಹರಿತಾ ಇದ್ದಾಳೆ.